ಆದ್ರಿಂದ ಇದನ್ನ ಸರಿಯಾಗಿ ತಿಳ್ಕೊಂಡು ಈ ಜೀವನವನ್ನು ನಾವು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ನಾವು ತಿಳ್ಕೊಂಡು ಹಿರಿಯರಿಂದ ಗುರುಗಳಿಂದ ಹಿರಿಯರಿಂದ ನಾವು ತಿಳ್ಕೊಂಡು ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಈ ಮಾರ್ಗವನ್ನು ಅನುಸರಿಸಿ ಎಲ್ಲರೂ ಸಹ ಕೃತಾರ್ಥರಾಗಬೇಕು. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ವೇದಾಂತ ತತ್ವವನ್ನು ತಿಳ್ಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಯಾರಿಗೆ ಅದರ ಅರ್ಹತೆ ಇದೆ ಅಂತ ಕೇಳಿದ್ರೆ, ಅದಕ್ಕೆ ಶಾಸ್ತ್ರದಲ್ಲಿ ಆರಂಭದಲ್ಲಿ ಸೂತ್ರ ಭಾಷ್ಯದಲ್ಲಿ ಆರಂಭದಲ್ಲೇ ಭಗವತ್ಪಾದರು ಹೇಳ್ತಾರೆ, ಉಚ್ಯತೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮುತ್ರಾರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತು ಮುಮುಕ್ಷುತ್ವಂಚ ಅಂತ ಭಗವತ್ಪಾದರು ಹೇಳಿದರು. ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಇದೆ. ಅಥ ಇನ್ನು ಮೇಲೆ ವೇದಾಂತ ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಮೇಲೆ ಅಂತಂದ್ರೆ ಏನರ್ಥ? ಅದರ ಹಿಂದೆ ಯಾವುದೋ ಒಂದಿದೆ ಅಂತ ಅರ್ಥ. ಯಾವುದೋ ಒಂದಿದ್ರೆ ಅದರ ನಂತರ ಇದು ಅಂತ ನಾವು ಹೇಳ್ಬೋದು. ಅದರ ಹಿಂದಿಂದ ಯಾವುದು ಅಂತ ಕೇಳಿದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ, ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಮತ್ತು ಮುಮುಕ್ಷುತ್ವ, ಇದಿಷ್ಟು ಬಂದ ಮೇಲೆ ವೇದಾಂತ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ವಿವೇಕ ಅಂತಂದ್ರೆ ಏನು? ಇದು ನಿತ್ಯವಾದಂತಹ ವಸ್ತು ಪರಬ್ರಹ್ಮ, ಈ ಪ್ರಪಂಚ ಅನ್ನೋದು ಅನಿತ್ಯ ಅನ್ನುವಂತಹ ಒಂದು ತಿಳುವಳಿಕೆ, ಇದೇ ವಿವೇಕ ಅಂತಂದ್ರೆ. ವೈರಾಗ್ಯ ಅಂತಂದ್ರೆ ಏನು? ಈ ಪ್ರಪಂಚ ಅನ್ನೋದು ಅನಿತ್ಯ ಅಂತ ವಿವೇಕದಿಂದ ಗೊತ್ತಾಯ್ತು. ಆಗ ಇಂತಹ ಅನಿತ್ಯವಾದ ಪ್ರಪಂಚ ನಮಗೆ ಬೇಡ, ಇದು ಯಾವುದು ಸಹ ನಮಗೆ ಬೇಡ ಅಂತ ಅದರಿಂದ ವಿರಕ್ತನಾಗೋದು, ಇದೇ ವೈರಾಗ್ಯ ಅಂತಂದ್ರೆ. ಹಾಗೆ ಇದು ಬೇಡ ಅಂತ ಹೇಳಿ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ವೇದಾಂತ ವಿಚಾರ ಮಾಡಬೇಕು. ಈ ವೇದಾಂತ ವಿಚಾರಾದಿಗಳನ್ನೆಲ್ಲ ಮಾಡಬೇಕು ಅಂತಂದ್ರೆ ಮನೋನಿಗ್ರಹ ಇತ್ಯಾದಿಗಳೆಲ್ಲ ಬೇಕು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಇದೆಲ್ಲವೂ ಬೇಕು. ಶಮಾದಮ, ಉಪರತಿ, ತಿತಿಕ್ಷಾ ಇತ್ಯಾದಿಗಳೆಲ್ಲ ಮನುಷ್ಯನಿಗಿರ್ಬೇಕು. ಆಮೇಲೆ ಕೊನೆಗೆ ತೀವ್ರವಾದಂತಹ ಒಂದು ಇಚ್ಛೆ ಮನುಷ್ಯನಿಗಿರ್ಬೇಕು. ನಾನು ಈ ಮೋಕ್ಷವನ್ನು ಪಡೆಯಲೇಬೇಕು ಅನ್ನುವಂತಹ ತೀವ್ರವಾದ ಇಚ್ಛೆ ಮನುಷ್ಯನಿಗಿರ್ಬೇಕು. ಎಲ್ರಿಗೂ ಮೋಕ್ಷ ಬೇಕು ಅನ್ನೋ ಇಚ್ಛೆ ಇದ್ದೇ ಇದೆ. ಮೋಕ್ಷ ಯಾರಿಗೆ ಬೇಡ? ಯಾಕಂದ್ರೆ ಮೋಕ್ಷ ಅಂದ್ರೆ ಏನು? ಶಾಶ್ವತವಾದಂತಹ ಒಂದು ಸುಖ. ನಾನು ಯಾವಾಗಲೂ ಸುಖವಾಗಿರ್ಬೇಕು ಅನ್ನುವಂಥ ಇಚ್ಛೆ ಎಲ್ರಿಗೂ ಇದ್ದೇ ಇದೆ. ಮೋಕ್ಷ ಅಂದ್ರೆ ಏನ್ರಿ? ಎಲ್ಲ ದುಃಖಗಳಿಂದಲೂ ಮುಕ್ತನಾಗೋದು. ಅದು ಯಾರಿಗೂ ಬೇಡ? ಎಲ್ರಿಗೂ ಬೇಕೇ ಬೇಕು. ಆದ್ರೆ ಆ ಇಚ್ಛೆ ಇದೆ, ಆದ್ರೆ ತೀವ್ರವಾದ ಇಚ್ಛೆ ಇಲ್ಲ. ಅತ್ಯಂತ ತೀವ್ರವಾಗಿ ಆ ಇಚ್ಛೆ ಅನ್ನೋದು ಇರಬೇಕು. ಏನು ತೀವ್ರವಾದ ಇಚ್ಛೆ ಅಂದ್ರೆ ಏನು ಅಂತ ಕೇಳಿದ್ರೆ, ಅಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ಅದಕ್ಕೊಂದು ಉದಾಹರಣವನ್ನು ಸಹ ಶಾಸ್ತ್ರದಲ್ಲೇ ಹೇಳ್ತಾರೆ. ಏನು ಅಂತಂದ್ರೆ, ಒಬ್ಬನ ಬಟ್ಟೆ ಇದೆ, ಅವನು ಧರಿಸಿದಂತಹ ಒಂದು ಬಟ್ಟೆಗೆ ಬೆಂಕಿ ಹೊತ್ತುಕೊಂಡಿದೆ. ಆಗ ಅವನ ಮನಸ್ಸಿನಲ್ಲಿರುವಂತಹ ಏಕಮಾತ್ರ ಇಚ್ಛೆ ಏನು ಅಂತಂದ್ರೆ, ಏನಾದ್ರೂ ಮಾಡಿ ಈ ಬೆಂಕಿಯನ್ನು ಆರಿಸ್ಬೇಕು. ಅದು ಬಿಟ್ರೆ ಅವನ ಮನಸ್ಸಿನ ಬೇರೆ ಯಾವ ಇಚ್ಛೆಯೂ ಇರಲ್ಲ. ಅದೊಂದೇ ಅವನ ಮನಸ್ಸಿನಲ್ಲಿ ಇರುತ್ತೆ. ಅದೇ ತೀವ್ರವಾದಂತಹ ಇಚ್ಛೆ ಅಂತಂದ್ರೆ. ಆ ಸಮಯದಲ್ಲಿ ಅವನಿಗೆ ನೀವೇನಾದ್ರೂ ತಗೊಳ್ರಿ, 1 ಕೋಟಿ ರೂಪಾಯಿ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಎಲ್ಲಿ 1 ಕೋಟಿ ರೂಪಾಯಿ ಅಲ್ಲ, ಆಮೇಲೆ ಮೊದಲು ಬಟ್ಟೆ ಈ ಬೆಂಕಿ ಆರಿಸಿದ್ರೆ ಅದೇ ಸಾಕು. ಮೊದಲು ಬೆಂಕಿ ಉರಿತಾ ಇದೆ ಅಲ್ವಾ, ಇದ್ರ ಜೊತೆ ನಾನು ಸುಟ್ಟೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ಅದು ಮೊದಲು ನಾನು ಉಳಿದ್ರೆ ಸಾಕು. ಆಮೇಲೆ 1 ಕೋಟಿ ರೂಪಾಯಿ ಒಂದು ಇದು ಎಲ್ಲ ಆಮೇಲೆ. 1 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ, ಅಥವಾ 1 kg ಬಂಗಾರ ಕೊಡ್ತೀನಿ, ಅಥವಾ ಎಲ್ಲೋ ಏರ್ಪೋರ್ಟ್ ಪಕ್ಕದಲ್ಲಿ ಒಂದು ಸೈಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರೆ ಅದೆಲ್ಲ ನಮ್ಗೆ ಈಗೆಲ್ಲಿ? ಮೊದಲು ನಾನು ಬದುಕಿದ್ರೆ ಸಾಕು. ಬೆಂಕಿಯನ್ನು ಆರಿಸೋ ಉಪಾಯ ಇದ್ರೆ ಹೇಳಿ ನಿಮ್ಮ ಹತ್ರ, ಅದಿದ್ರೆ ಮಾತಾಡಿ, ಹಿಂದೆ ಹೋದ್ರೆ ಬೇಡ. ಅಲ್ಲೆಲ್ಲಿದೆ, ನೀರೆಲ್ಲಿದೆ, ಅದೆಲ್ಲಿದೆ, ಏನೋ ಒಂದು ಸಾಧನ ಅದಕ್ಕೋಸ್ಕರ ಹುಡುಕ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಅದು ಬಿಟ್ಟು ಬೇರೆ ಏನೂ ಇರುವುದಿಲ್ಲ. ಅದೇ ತೀವ್ರವಾದಂತಹ ಇಚ್ಛೆ ಅಂತಂದ್ರೆ. ಇಂತಹ ತೀವ್ರ ಇಚ್ಛೆ ಮನುಷ್ಯನಿಗಿರ್ಬೇಕು. ನನಗೆ ಮೋಕ್ಷ ಒಂದೇ ಬೇಕು, ಇನ್ಯಾವುದು ಬೇಡ ಅನ್ನುವಂತಹ ಇಚ್ಛೆ ಬೇಕು. ಇಂತಹ ಒಂದು ಸಾಧನ ಚತುಷ್ಟಯ ಮನುಷ್ಯನಿಗಿರ್ಬೇಕು. ಇದಿದ್ದವನು ವೇದಾಂತ ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ, ಮಾಡಲಿಕ್ಕೆ ಅಧಿಕಾರಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ, ವೇದಾಂತ ವಿಚಾರವನ್ನು ಮಾಡಲಿಕ್ಕೆ ಮಾತ್ರ ಅಲ್ಲ, ಲೋಕದಲ್ಲೂ ಸಹ ಯಾವುದಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತಂದ್ರೆ ಇಂತಹ ಸಾಧನ ಚತುಷ್ಟಯ ಮನುಷ್ಯನಿಗೆ ಬೇಕೇ ಬೇಕು. ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಅವನಿಗೂ ಸಹ ಈ ಸಾಧನ ಚತುಷ್ಟಯ ಬೇಕೇ ಬೇಕು. ಅಂದ್ರೆ ಏನರ್ಥ? ಮೊದಲು ವಿವೇಕ, ತಾನು ಯಾವುದನ್ನು ಸಾಧನೆ ಮಾಡಬೇಕು ಅಂತಿದೆಯೋ ಇದು ನನ್ನದು, ಇದು ನನ್ನ ಕೆಲಸ, ನಾನು ಇದನ್ನು ಮಾಡಬೇಕು, ಇದಕ್ಕಿಂತ ಭಿನ್ನವಾದದ್ದು ಯಾವುದು ನನಗೆ ಬೇಡ, ಇದೆಲ್ಲದರಿಂದಲೂ ನನಗೆ ಪ್ರಯೋಜನ ಇಲ್ಲ, ನನಗೆ ನಿಜವಾದಂತಹ ಪ್ರಯೋಜನ ಸಿಗುವುದು ಇದರಿಂದ ಅನ್ನುವಂತಹ ತಾನು ಯಾವ ಕಾರ್ಯವನ್ನು ಮಾಡಬೇಕಾಗಿದೆಯೋ ಆ ಕಾರ್ಯದಲ್ಲಿ ಇಂತಹ ವಿವೇಕ ಮೊದಲಿಗೆ ನಮಗಿರ್ಬೇಕು. ಆಮೇಲೆ ವೈರಾಗ್ಯ, ನಾನು ಯಾವ ಸಾಧನೆಯನ್ನು ಮಾಡಬೇಕಾಗಿದೆಯೋ ಅದಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಬೇರೆ ಬೇರೆ ಎಲ್ಲ ಕೆಲಸಗಳಿಂದಲೂ ನನಗೆ ವೈರಾಗ್ಯ ಅನ್ನೋದು ಬರಬೇಕು. ಇದು ನನಗೆ ಬೇಡ, ನನ್ನ ಸಾಧನೆಗೆ ಇದು ಅಡ್ಡಿ ಆಗುತ್ತೆ, ಆದ್ರಿಂದ ಇದು ನನಗೆ ಬೇಡ, ನನಗೆ ಇದೇ ಬೇಕು
ಅನ್ನುವಂತಹ ಒಂದು ವೈರಾಗ್ಯ, ಇದಕ್ಕೆ ವೈರಾಗ್ಯ. ಇಂತಹ ವೈರಾಗ್ಯ ಲೌಕಿಕವಾಗಿ ನಾವು ಮಾಡುವ ಸಾಧನೆಗೂ ಬೇಕಾಗಿಯೇ ಇದೆ. ಹಾಗೆ ಈ ಶಮದಮಾದಿಗಳು, ಯಾವುದರ ಕಡೆಗೆ ಯಾವ ಕೆಲಸವನ್ನು ಇವನು ಮಾಡಬೇಕಾಗಿದೆಯೋ ಅದರ ಕಡೆಗೆ ಇವನ ಮನಸ್ಸಿರಬೇಕು, ಇವನ ಮನಸ್ಸು ನಿಗ್ರಹವಾಗಿರ್ಬೇಕು, ಇಂದ್ರಿಯಗಳು ನಿಗ್ರಹವಾಗಿರ್ಬೇಕು. ಒಂದ್ಸಲಿ ಓದ್ತಾ ಇದ್ದಾನೆ, ಒಬ್ಬ ತುಂಬಾ ಓದಬೇಕು, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಿದೆ, ಒಬ್ಬನಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂತಿದೆ. ಆಗ ಅವನೇನ್ ಮಾಡಬೇಕು? ನನ್ನ ಪರೀಕ್ಷೆಗೆ ಬೇಕಂತಹ ಪುಸ್ತಕ ಇದು, ಈ ಪುಸ್ತಕಗಳು ಯಾವುದು ನನ್ನ ಪರೀಕ್ಷೆಗೆ ಬೇಕಾಗಿರುವಂತಹದ್ದಲ್ಲ, ಹಾಗಾಗಿ ಅದನ್ನೆಲ್ಲ ಬಿಡುವುದು. ಇದು ನಿಜವಾಗ್ಲೂ ನನಗೆ ಬೇಕಾದಂತಹ ಒಂದು ಪುಸ್ತಕ ಅನ್ನೋ ವಿವೇಕ ಮೊದಲಿಗೆ ಬರಬೇಕು. ಆಮೇಲೆ ಇದಕ್ಕಿಂತ ಭಿನ್ನವಾದದ್ದೆಲ್ಲವುದರಿಂದಲೂ ಯಾವ್ದ್ಯಾವ್ದು ನನ್ನ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗುತ್ತೋ ಅದೆಲ್ಲವುದನ್ನು ಬಿಡಬೇಕು. ಒಬ್ಬ ವಿದ್ಯಾಭ್ಯಾಸ ಮಾಡುವನು ಈ ಸಾಧನ ಚತುಷ್ಟಯ ಬೇಕೇ ಬೇಕು. ಇದರಿಂದ ನನಗೆ ತೊಂದರೆ ಆಗುತ್ತೆ, ಮುಖ್ಯವಾಗಿ ಮೊಬೈಲು, ಟಿವಿ, ಇದರಿಂದ ನನಗೆ ತೊಂದರೆ ಆಗುತ್ತೆ, ನನ್ನ ವಿದ್ಯಾಭ್ಯಾಸಕ್ಕೆ ಇದರಿಂದ ತೊಂದರೆ ಆಗುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ ಮೊಬೈಲು, ಟಿವಿ ಇತ್ಯಾದಿಗಳೆಲ್ಲ. ಆದ್ರೆ ಯಾಕಂತಂದ್ರೆ ಅದನ್ನ ಇಟ್ಕೊಂಡ್ರೆ ಸಮಯ ಎಲ್ಲ ಹಾಳಾಗ್ತಾ ಇರುತ್ತೆ. ತುಂಬಾ ಜನ ಮಕ್ಕಳು ಅದನ್ನ ಇಟ್ಕೊಂಡು ಸಮಯ ಎಲ್ಲ ಹಾಳು ಮಾಡ್ತಾ ಇರ್ತಾರೆ, ವಿದ್ಯಾಭ್ಯಾಸ ಸರಿಯಾಗಿ ಮಾಡೋದಿಲ್ಲ. ಈಗ ತುಂಬಾ ಜನ ನಮ್ಮ ಹತ್ರ ಕೇಳ್ತಿರ್ತಾರೆ, ತಂದೆ ತಾಯಿಗಳು ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಸ್ವಾಮಿ ನಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ. ಆಗ ನಾನು ಮೊದಲು ಕೇಳುವುದು, ಯಾವಾಗಿಂದ ಓದ್ತಾ ಇಲ್ಲ? ಮೊದಲಿಂದಲೂ ಹೀಗೇನಾ ಅಥವಾ ಇತ್ತೀಚಿನ ಕೆಲವು ದಿವಸಗಳಿಂದಾನ? ಇಲ್ಲ ಇಲ್ಲ, ಮೊದಲಿಂದ ಹೀಗೇನಿರ್ಲಿಲ್ಲ, ಮೊದಲೆಲ್ಲ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಇತ್ತೀಚಿಂದ ಹೀಗಾಯ್ತು ಅಂತ ಹೇಳ್ತಾರೆ. ಆಗ ನಾನು ಹೇಳಿದೆ, ಹಾಗಿದ್ರೆ ಅವನು ಮೊಬೈಲ್ ನೋಡ್ತಾನ, ಟಿವಿ ನೋಡ್ತಾನ? ಹೌದು ಅಂತ ಹೇಳ್ತಾರೆ. ಈ ತರ ತುಂಬಾ ಜನ ನನಗೆ ಉತ್ತರ ಕೊಟ್ಟಿದ್ದಾರೆ, ಹೌದು ಇದೇ ತರ ಆಗುತ್ತೆ. ಆಗ ನಾನು ಹೇಳಿದೆ, ಅದನ್ನೆಲ್ಲ ನೋಡ್ತಾ ಇದ್ರೆ ಆಗ ವಿದ್ಯಾಭ್ಯಾಸವನ್ನು ಮಾಡಕ್ಕಾಗುವುದಿಲ್ಲ. ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಪ್ರಾಯ ಆ ತರ ಇರುವುದಿಲ್ಲ. ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂತಹದ್ದು ಪುಸ್ತಕದಲ್ಲಿ ಮಾತ್ರವೇ ಇರುತ್ತೆ. ಮೊಬೈಲಲ್ಲಿ, ಟಿವಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾದದ್ದು ಇರುವುದೇ ಇಲ್ಲ, ಅದಕ್ಕೆ ತೊಂದರೆ ಮಾಡುವಂತಹದ್ದೇ ಇರುತ್ತೆ. ಆದ್ರಿಂದ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂತಹದ್ದು ಯಾವುದಾದ್ರೂ ಅದರೊಳಗೆ ಇರ್ಬೋದು. ಹಾಗಾಗಿ ಅವನೇನೋ ನೋಡ್ತಾ ಇದ್ದಾನೆ ಅಂತಂದ್ರೆ ಆ ರೀತಿಯಾದ ಮಕ್ಕಳ ಪ್ರಪಂಚದಲ್ಲಿ ಎಲ್ಲೂ ಇರುವುದಿಲ್ಲ, ಹಾಗೆಲ್ಲೂ ಆಗುವುದಿಲ್ಲ. ಆದ್ರಿಂದ ಅದನ್ನು ಬಿಟ್ರೆ ಮತ್ತೆ ಪುನಃ ಅವನಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗುತ್ತೆ ಅಂತ ನಾನು ಹೇಳುವುದಿದೆ. ಆದ್ರಿಂದ ಇಲ್ಲಿ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡುವಂತಹದ್ದನ್ನೆಲ್ಲವುದನ್ನು ಬಿಡಬೇಕು, ಅದರ ಮೇಲೆ ವೈರಾಗ್ಯ ನಮಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಮನಸ್ಸು ನಿಗ್ರಹವಾಗಿರ್ಬೇಕು. ಈ ಸಾಧನೆ ಮುಗಿಯುವ ತನಕ, ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗುವ ತನಕ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರದು, ಸಾವಧಾನವಾಗಿರ್ಬೇಕು. ಹಾಗೂ ತೀವ್ರವಾದಂತಹ ಒಂದು ಇಚ್ಛೆ, ನಾನು ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲೇಬೇಕು, ಈ ಒಂದು ಸಾಧನೆಯನ್ನು ನಾನು ಮಾಡಲೇಬೇಕು ಅನ್ನುವಂತಹ ಒಂದು ಆ ಸ್ವಭಾವ ಮನುಷ್ಯನಿಗಿರ್ಬೇಕು. ಇದಿಷ್ಟು ಇದ್ರೆ ಮಾತ್ರ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ, ಸಾಮಾನ್ಯವಾಗಿ ಲೌಕಿಕವಾಗಿ ಮಕ್ಕಳು ಬರೆಯುವಂತಹ ಪರೀಕ್ಷೆ ಬಗ್ಗೆ ನಾವು ಹೇಳ್ತಾ ಇರೋದು, ಒಂದು ಪರೀಕ್ಷೆಯಲ್ಲಿ ಮಕ್ಕಳು ಉತ್ತೀರ್ಣ ಆಗಬೇಕಂದ್ರೂ ಈ ಸಾಧನ ಚತುಷ್ಟಯ ಅನ್ನೋದು ಅವರಿಗೆ ಬೇಕೇ ಬೇಕು. ಇಂತಹ ಸಾಧನ ಚತುಷ್ಟಯ ಇದ್ರೆ ಮಾತ್ರ ಯಾವುದೇ ಒಂದು ಸಾಧನೆ ನಾವು ಮಾಡಬೇಕು ಅಂತಂದ್ರೆ ಈ ಸಾಧನ ಚತುಷ್ಟಯ ಅನ್ನೋದು ಬೇಕು. ಅದರೊಳಗೆ ವೇದಾಂತಕ್ಕಂತೂ ಇದು ಅತ್ಯಂತ ಅವಶ್ಯಕ. ಅಲ್ಲಲ್ಲಿ ಆ ಶಬ್ದಗಳು ಏನೇನಿವೆಯೋ ಅದೆಲ್ಲ ಒಂದೇ. ಆ ಶಬ್ದಗಳಿಂದ ನಾವು ತಗೊಳ್ಬೇಕಾದ ವಸ್ತುಗಳು ಮಾತ್ರ ಆಯಾ ಸಾಧನೆಯಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ವೇದಾಂತ ಸಾಧನೆ ಮಾಡುವವನಿಗೆ ಬೇಕಾದಂತಹ ಒಂದು ವೈರಾಗ್ಯ, ಯಾವುದರಿಂದ ವೈರಾಗ್ಯ ಇವನಿಗಿರ್ಬೇಕು ಅನ್ನೋದ್ರ ಪದಾರ್ಥಗಳು ಮಾತ್ರ ಬದಲಾಗ್ತಾ ಇರುತ್ತೆ. ಆದ್ರೆ ವೈರಾಗ್ಯ ಅನ್ನೋದು ಬೇಕೇ ಬೇಕು ಅನ್ನೋದ್ರಲ್ಲಿ ಮಾತ್ರ ಯಾವ ಸಂದೇಹವೂ ಇಲ್ಲ. ಆದ್ರಿಂದ ಅಂದ್ರೆ ಏನು, ವಿದ್ಯಾಭ್ಯಾಸ ಮಾಡುವವನಿಗೆ ಒಂದು ರೀತಿಯಾದ ವೈರಾಗ್ಯ, ವೇದಾಂತ ವಿಚಾರವನ್ನು ಮಾಡುವವನಿಗೆ ಒಂದು ರೀತಿಯಾದಂತಹ ವೈರಾಗ್ಯ. ಅಂತೂ ವೈರಾಗ್ಯ ಎಲ್ಲರಿಗೂ ಬೇಕೇ ಬೇಕು. ಮತ್ತು ಬೇರೆ ಪದಾರ್ಥಗಳ ವಿವೇಕವು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆದ್ರಿಂದ ಈ ರೀತಿಯಾದಂತಹ ಒಂದು ಸಾಧನ ಚತುಷ್ಟಯ ಏನಿದೆಯೋ, ಈ ವೇದಾಂತ ವಿಚಾರ ಮಾಡುವವನಿಗೆ ಆ ಸಾಧನ ಚತುಷ್ಟಯ ಪ್ರಪಂಚದಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿದ್ರು ಅದಕ್ಕಿದು ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ಇಂತಹ ವಿಚಾರಗಳನ್ನು ಈ ವೇದಾಂತ ಶಾಸ್ತ್ರವು ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಉಪದೇಶ ಮಾಡತಕ್ಕಂತಹ ಪ್ರತಿಯೊಂದು ವಿಷಯವೂ ಮನುಷ್ಯನ ಆತ್ಮೋದ್ಧಾರಕ್ಕಾಗಿ ಅತ್ಯಂತ ಉಪಯೋಗವಾಗುತ್ತೆ. ಹಾಗಾಗಿ ಶಂಕರರು ತೋರಿಸಿದಂತಹ ಮಾರ್ಗವನ್ನ ನಾವು ಅನುಸರಿಸಬೇಕು. ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಶಂಕರರು ಅವರ ಬಗ್ಗೆ ಹೇಳುವಾಗ ಪ್ರಸಿದ್ಧವಾಗಿ ತುಂಬಾ ಜನ ಕೇಳಿರ್ಬೋದು. ಒಂದು ಶ್ಲೋಕವನ್ನು ಹೇಳ್ತಾರೆ, ಶಂಕರ ವಿಜಯದಲ್ಲಿರುವಂತಹ ಒಂದು ಶ್ಲೋಕ, ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ತ್ರಾತುಂ ಲೋಕಾನ್ ಭವದವಶಿಖಾ ತಾಪ ಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ. ಆ ಶ್ಲೋಕವನ್ನು ಕೇಳದೇ ಇದ್ರು ಕೊನೆ ಪಾದವನ್ನಾದ್ರೂ ತುಂಬಾ ಜನ ಕೇಳಿರ್ತಾರೆ. ಶಂಭೋರ್ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ ಅಂದ್ರೆ ಈಶ್ವರನೇ, ಅಂದ್ರೆ ಅದರೊಳಗೂ ದಕ್ಷಿಣಾಮೂರ್ತಿ, ಪರಮಾತ್ಮನಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿಯು ಶಂಕರಾಚಾರ್ಯರ ರೂಪದಲ್ಲಿ ಬಂದಿದ್ದಾನೆ ಅಂತ ಆ ಮಾತಿನ ಅರ್ಥ. ಅದು ಹೇಗೆ
ಶಂಕರಾಚಾರ್ಯ ರೂಪದಲ್ಲಿ ಬಂದಿದ್ದಾನೆ ಅಂತ. ದಕ್ಷಿಣಾಮೂರ್ತಿ ಆದ್ರೆ ಮೌನವಾಗಿರ್ತಾನೆ. ಯಾಕೆ ಮೌನವಾಗಿರ್ತಾನೆ ಅಂದ್ರೆ ಈಗಷ್ಟೇ ಹೇಳಿದ ಹಾಗೆ ಇಲ್ಲಿ ಉಪದೇಶ ಮಾಡ್ಲಿಕ್ಕೆ ಯಾವುದೂ ಇಲ್ಲ. ಪರಮಾರ್ಥ ತತ್ವ ಏನಿದೆಯೋ ಅದನ್ನು ಮಾತುಗಳಲ್ಲಿ ಹೇಳಕ್ಕಾಗುವುದಿಲ್ಲ, ಅದನ್ನು ಅನುಭವಿಸಿ ತಿಳ್ಕೊಳ್ಬೇಕು. ಹಾಗಾಗಿ ಅಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ದಕ್ಷಿಣಾಮೂರ್ತಿ ಪರಮಾತ್ಮ ಬರೀ ಚಿನ್ಮುದ್ರೆಯನ್ನು ಮಾತ್ರ ತೋರಿಸ್ತಾ ಆ ಚಿನ್ಮುದ್ರೆಯಲ್ಲೇ ಮೌನವಾಗಿಯೇ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಸನಕಾದಿ ಮಹರ್ಷಿಗಳಿಗೆ ಆ ಒಂದು ಮೌನದಲ್ಲೇ ಉಪದೇಶ ಮಾಡ್ತಾ ಇದ್ದಾನೆ. ಆದ್ರೆ ಸನಕಾದಿಗಳಾದ್ರಿಂದ ಅವರು ಮೌನದಿಂದ ಉಪದೇಶ ಮಾಡಿದ್ರೆ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಎಲ್ಲರಿಗೂ ಹಾಗೆ ಮೌನವಾಗಿ ಉಪದೇಶ ಮಾಡಿದ್ರೆ ಅದು ಎಲ್ರಿಗೂ ತಿಳ್ಕೊಳ್ಳಿಕ್ ಆಗುವುದಿಲ್ಲ. ಹಾಗಾಗಿ ಮಾತುಗಳು ಬೇಕೇ ಬೇಕು. ಅದು ಎಷ್ಟು ದೂರ ನಾವು ಆ ಮಾರ್ಗದಲ್ಲಿ ಹೋಗ್ಲಿಕ್ಕಾಗುತ್ತೋ, ಅಂದ್ರೆ ಎಲ್ಲಿವರೆಗೆ ಮಾತುಗಳು ಬೇಕಾಗಿದೆಯೋ ಅಲ್ಲಿವರೆಗೆ ಮಾತುಗಳನ್ನು ಹೇಳಲೇಬೇಕು. ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ಮಾತುಗಳನ್ನು ಆಡ್ಲೇಬೇಕು. ಆಗ ದಕ್ಷಿಣಾಮೂರ್ತಿ ಮೌನವನ್ನು ಬಿಡ್ಲೇಬೇಕು. ಹಾಗ ಮೌನವನ್ನು ಬಿಟ್ಟು ಶಂಕರಾಚಾರ್ಯ ರೂಪದಲ್ಲಿ ಬಂದಿದ್ದಾನೆ ಎಂಬುದಾಗಿ ಆ ಶ್ಲೋಕವು ನಮಗೆ ಹೇಳ್ತಾ ಇದೆ. ಇದನ್ನ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ, ಮೌನವಾಗಿ ತತ್ವವನ್ನು ಉಪದೇಶ ಮಾಡತಕ್ಕಂತಹ ದಕ್ಷಿಣಾಮೂರ್ತಿಯಾದ ಪರಮಾತ್ಮನು ಜನರನ್ನು ಅನುಗ್ರಹ ಮಾಡ್ಲಿಕ್ಕೋಸ್ಕರ ತನ್ನ ಮೌನವನ್ನು ಬಿಟ್ಟು ಕೆಳಗಿಳಿದು ನಮ್ಮ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ ನಮಗೋಸ್ಕರ ಕೆಳಗಿಳಿದು ನಮ್ಮ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹಾಗಿದ್ರೆ ನಾವು ಸಹ ಒಂದು ಮೆಟ್ಲಾದ್ರೂ ಮೇಲೆ ಹತ್ತು ಪ್ರಯತ್ನವನ್ನು ಮಾಡ್ಬೇಕು. ಭಗವಂತ ಮೇಲಿಂದ ನಮಗೋಸ್ಕರ ಇಳಿಯುವುದು ಅಂತಂದ್ರೆ ಅದನ್ನೇ ಅವತಾರ. ಸಂಸ್ಕೃತದಲ್ಲಿ ಅವತಾರ ಅಂತಂದ್ರೆ ಅವತರಣ ಅಂದ್ರೆ ಇಳಿಯುವುದು ಅಂತ ಅರ್ಥ. ಹಾಗಾಗಿ ಅದು ನಾವು ಅವತಾರ ಅನ್ನೋ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅವತಾರ ಮಾಡುವುದಂತಂದ್ರೆ ಏನರ್ಥ? ನಮಗೋಸ್ಕರ ಭಕ್ತರನ್ನು ಅನುಗ್ರಹ ಮಾಡ್ಲಿಕ್ಕೋಸ್ಕರ ಮೇಲಿಂದ ಕೆಳಗಿಳಿದು ಬರ್ತಾ ಇದ್ದಾನೆ. ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಆ ಕೆಳಗೆ ಬಿದ್ದವನು ಮೇಲೆ ಎಬ್ಸ್ಬೇಕು ಅಂತಂದ್ರೆ ಇಲ್ಲ ನಾನು ಹೀಗೆ ನೆಟ್ಟಗೆ ನಿಂತ್ಕೊಂಡಿರ್ತೀನಿ ಅವನೇ ಬದಲಿ ಅಂತಂದ್ರೆ ಹಾಗಾಗುವುದಿಲ್ಲ. ನಾವು ಸ್ವಲ್ಪ ಬಗ್ಗಬೇಕಾಗುತ್ತೆ. ಆ ಕೆಳಗೆ ಬಿದ್ದವನನ್ನು ಎಬ್ಸ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಬಗ್ಗಿದ್ರೆ ಮಾತ್ರ ಅವನ ಕೈ ಹಿಡಿದು ಎಬ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ.